ಮೇಲೆ ಕುಂದಿರ್ತಕ್ಕಂಥ ಎಲ್ಲ ಗುರುಗಳಿಗೂ ವಂದಿಸುತ್ತಾ ಇವತ್ತು ಸಾವಯವ ಕೃಷಿ ಬಗ್ಗೆ ನಾಲ್ಕು ಮಾತುಗಳನ್ನು ಆಡುತ್ತೇನೆ. ನಾನು ಮೊದಲ ಎಲೆಕ್ಟ್ರಾನಿಕ್ಸ್ ಬಿಸ್ನೆಸ್ಸನ್ನು ಮಾಡ್ತಿದ್ದೆ. ಎಲೆಕ್ಟ್ರಾನಿಕ್ಸ್ ಬಿಸ್ನೆಸ್ಸನ್ನು ಮಾಡುವಾಗ ನನಗೆ ಅದು ಲಾಸ್ ಆಯಿತು. ನಂತರ ನಮ್ಮ ತಂದೆಯವರು ಮಾಡಿರ್ತಕ್ಕಂಥ ಜಮೀನು ಅವತ್ತಿನ ದಿನದಲ್ಲಿ ನನ್ನನ್ನು ಲಾಸನ್ನು ತುಂಬಿ ನನ್ನ ಒಳ್ಳೆಯ ಕೃಷಿ ಬಗ್ಗೆ ಆಸಕ್ತಿ ಮೂಡುವಂಥ ಕೆಲಸವನ್ನು ಮಾಡಿದ್ರು. ಅದಕ್ಕೋಸ್ಕರ ಈ ಕೃಷಿ ಒಳಗೆ ಅವತ್ತಿನ ನನ್ನ ಲಾಸಿನೆಲ್ಲ ಈ ಕೃಷಿ ನನ್ನ ಜೀವನ ಉಳಿಸು, ಇದನ್ನೇ ಯಾಕೆ ನಾವು ಮುಂದುವರಿಸಬಾರ್ದು ಅಂತ ನನ್ನ ತಂದೆಯವರು ಕೇಳಿದಾಗ, ಬೇಡ ನೀನೇನಾದ್ರು ಮತ್ತೆ ಬಿಸ್ನೆಸ್ ಮಾಡೋಣ, ಇಲ್ಲ ನಾನು ಇದನ್ನೇ ಮಾಡ್ತೀನಿ ಅಂತಂದು ನಮ್ಮ ತಂದೆಯವ್ರನ್ನ ಕೇಳಿದಾಗ, ನೀನು ಯಾವ ರೀತಿ ಮಾಡ್ತೀಯ ಅಂತ. ನಮ್ಮ ತಂದೆಯವರು ಮಾಡಿದ್ರೆ ಡೈಲಿ ಅವರ ಹೊರಗೆ ಹೋಗ್ತಿದ್ರು, ರಂಟೆ ಹೋಗ್ತಿದ್ರು, ಎಲ್ಲ ಅವ್ರು ನಾನು ಹೋಗ್ತಿದ್ದೆ. ಅವರು ಪ್ರತಿಯೊಂದು ಗೊಬ್ಬರದಲ್ಲಿ ಒಳಗೆ ಸುಮಾರು ನಮ್ದು 8 ಎಕರೆ ಜಮೀನು. ಆ ಜಮೀನಿಗೆ ಕಮ್ಮಿ ಅಂದ್ರೆ ಒಂದು 30,000 ರಿಂದ 40,000 ರೂಪಾಯಿ ವರ್ಷದ ಗೊಬ್ಬರ ಬೀಜಕ್ಕಂತಂದು ಅವರು ಬಾಕಿ ಮಾಡ್ತಿದ್ರು. ಬಂದ ತೀಗಿನೊಳಗೆ ಅರ್ಧ ಅವ್ರ ಬಡ್ಡಿ ಮತ್ತು ಗೊಬ್ಬರದ ಅಂಗಡಿಗೆ ಹೋಗ್ಬಿಟ್ಟಿರ್ತಾರೆ. ನಾವು ಲಾಸನ್ನು ನಾನು ಬಿಸ್ನೆಸ್ ಲಾಸ್ ಆಯ್ತಂದ್ರೆ ಕೃಷಿ ಮಾಡುವಾಗ ಗೊಬ್ಬರ ಯೂರಿಯಾ ಕೊಡ್ಬೇಕಂತಂದ್ರೆ ಒಂದು ಸೈಡ್ ತಂದೆಯವರು ಶೇಂಗಾ ಬಿತ್ತಿದ್ರೆ ಅದಕ್ಕೆ ಸಗಣಿ ಗೊಬ್ಬರ ನಮ್ಮ ಕೊಟ್ಟಿಗೆ ಗೊಬ್ಬರನ ಹೇರಿ ಶೇಂಗಾ ಬೆಳೆದ್ರೆ ಒಂದು ಸೈಡ್ ಗೊಬ್ಬರ ಕಮ್ಮಿ ಬಿತ್ತವತ್ತ, ಸರ್ಕಾರಿ ಗೊಬ್ಬರ ಕಮ್ಮಿ ಬಿತ್ತ. ಆ ಸಗಣಿ ಗೊಬ್ಬರಿಗೆ ಹಾಕಿ ನೋಡಿದಾಗ ಇದಕ್ಕಂತೂ ವ್ಯತ್ಯಾಸ ನೋಡಿದ್ವಿ ನಾವು. ಅದು ಚೆನ್ನಾಗಿ ಬಂತು, ಇದು ಚೆನ್ನಾಗಿ ಬಂತು, ಮತ್ತೆ ಇದಕ್ಕೆ ನಾವು ದುಡ್ಡು ಕೊಡ್ಬೇಕಂತ ಕೇಳಿದ್ವಿ. ಈ ಸರ್ಕಾರಿ ಗೊಬ್ಬರಕ್ಕೆ ಯಾಕೆ ದುಡ್ಡು ಕೊಡ್ಬೇಕು? ಹಾಗಾದ್ರೆ ನಾ ಇದನ್ನೇ ಮುಂದುವರಿಸ್ತೀನಿ ಅಂತ ನಮ್ಮ ತಂದೆಯವ್ರಿಗೆ ಹೇಳಿದಾಗ, ಬೇಡ ಅದನ್ನು ಹಾಕಿಲ್ಲ ಅಂದ್ರೆ ಬರಲ್ಲ ಅಂತ ಅವ್ರು ಹೇಳ್ತಿದ್ರು. ಇಲ್ಲ ಇದು ನಾನು ಇದನ್ನೇ ಮುಂದುವರಿಸ್ತೀನಿ ನಾನು ಅಂತೇಳಿ ನಾನು ಪ್ರತಿ ನಮ್ಮ ಕೊಟ್ಟಿಗೆ ಜನರ ಕೊಟ್ಟಿಗೆ ಗೊಬ್ಬರ ಅಂದ್ರೆ ಬೇರೆಯವ್ರದ್ದು ತಗೊಂಡು ನಾನು ಸಾವಯವ ಕೃಷಿ ಮಾಡ್ಕೊಂತ ಬಂದಾಗ ಅದರಲ್ಲಿ ಸಾಕಾಗಲಿಲ್ಲ. ಒಂದು ದಿವಸ ವಿಶ್ವ ಪರಿಸರ ದಿನ ನನ್ನ ಮಗ ಜೂನ್ 5ನೇ ತಾರೀಕಿಗೆ ಜನನವಾಗಿದೆ. ಅವತ್ತ ತೋಟಗಾರಿಕೆ ಇಲಾಖೆಯವರು ಕಳಿಸಿ, ನೋಡಪ್ಪ ನಿಮ್ಮ ಮಗ ವಿಶ್ವ ಪರಿಸರ ದಿನ ಹುಟ್ಟೇನ, ನೀನೇನಾದ್ರೂ ಪ್ಲಾಂಟೇಷನ್ ಮಾಡ್ಬೇಕಂತ ಹೇಳಿದ್ವಿ. ಸರ್ ಇಷ್ಟೆಲ್ಲ ಈಗ ಇನ್ವೆಸ್ಟ್ಮೆಂಟ್ ಆಗಲ್ಲ, ನಾನು ನಿಮ್ಗೆ ಸಹಾಯ ಮಾಡ್ತೀನಿ ಅಂತಂದ್ರೆ ಈಗಿರ್ತಕ್ಕಂಥ ನಿವೃತ್ತ ಆಗಿರ್ತಕ್ಕಂಥ ಸುರೇಶ್ ಕುಮಾರ್ ಸರ್ ಅವರು ನನಗೆ ಮಾರ್ಗದರ್ಶನ ಮಾಡಿದ್ದಾರೆ. ಕೆಲವೊಂದಿಷ್ಟು ಗೋಡಂಬಿ ಈ ಥರ ಫ್ರೂಟ್ ಹಣ್ಣಿನ ಗಿಡಗಳನ್ನು ನಾಟಿ ಮಾಡಿ ಹೇಳಿದ್ದಾರೆ. ಸರ್ ಇದನ್ನಷ್ಟೇ ನಾಟಿ ಮಾಡಿದ್ದು ವರ್ಷದ ಆದಾಯ ನನಗೆ ಡೈಲಿ ಬರೋಂಥ ಆದಾಯ ಬೇಕು. ಇಲ್ಲ ನೀನೇ ಅದಕ್ಕೆ ಪ್ಲ್ಯಾನ್ ಮಾಡ ಅಂದರೆ ಆದರೆ ಡೈಲಿ ಬರ್ತಕ್ಕಂಥ ಆದಾಯ ಅಂದರೆ ಕೈಪಲ್ಯಗಳು ಮತ್ತು ಈ ಥರ ಬೇರೆ ಬೇರೆ ಕ್ರಾಪನ್ನು ಮಾಡೋದಿರುತ್ತೆ. ಇವತ್ತು ನನ್ನ ತೋಟದಲ್ಲಿ 15 ರಿಂದ 20 ಫ್ರೂಟ್ ಅಂದರೆ ಹಣ್ಣಿನ ಗಿಡಗಳನ್ನವು ನನ್ನ ತೋಟದಲ್ಲಿ 20 ರಿಂದ ಹೆಚ್ಚಿನ ಆಗ್ತವು. ಒಂದು ಅಷ್ಟೇ ಅಲ್ಲ, ನಂದು ಡೈಲಿ ಇನ್ಕಮ್ ಆದಾಯನೂ ಬರ್ತೈತಿ, ವಾರದ ಆದಾಯನೂ ಬರ್ತೈತಿ, ತಿಂಗಳ ಆದಾಯನೂ ಬರ್ತೈತಿ, ವರ್ಷದ ಆದಾಯನೂ ಬರ್ತೈತಿ. ನೀವೆಲ್ಲ ಇದರಿಂದ ಕಟ್ತಿರಲ್ಲ ಆ ಥರ ಲಾಂಗ್ ಟರ್ಮ್ ಬರ್ತಕ್ಕಂಥ ಆದಾಯನೂ ಬರೋದ ಒಂದು ಶ್ರೀಗಂಧ ಅನ್ನೋದು. ಅಂದರೆ ನನ್ನ ಒಳಗೆ ನನ್ನ ತೋಟದಲ್ಲಿ ನಾವು ಕ್ರಾಪ್ ಮಾಡಿರ್ತಕ್ಕಂಥದ್ದು ಮೊದಲೇದು ಗೋಡಂಬಿ, ಪಪ್ಪಾಯಿ, ಶ್ರೀಗಂಧ, ಏಲಕ್ಕಿ ಬಾಳಿ, ಅಂಜೂರ, ಮಾವು, ಚಿಕ್ಕು, ಪೇರಲ, ಸೀತಾಫಲ, ಇನ್ನು ಅನೇಕ ಹಣ್ಣಿನ ಗಿಡಗಳನ್ನು ನಾವು ಮಾಡಿದ್ದೀವಿ. ಮತ್ತು ನಡುವ ನಾವು ತೊಗರಿ, ಅಲಸಂದಿ, ಹೆಸರು ಈ ಥರ ಕ್ರಾಪನ್ನು ಮಾಡಿದ್ದೀವಿ. ಈ ಥರ ಮಾಡಿದಾಗ ನಮಗೆ ವಾರ ಆದಾಯನೂ ಬಂತು, ಡೈಲಿ ಆದಾಯನೂ ಬಂತು, ತಿಂಗಳ ವರ್ಷದ ಆದಾಯನೂ ಬಂತು. ಅದಕ್ಕೋಸ್ಕರ ನಾವು ಹೇಳೋದೇನೆಂದರೆ ಇಷ್ಟೇ, ನಾವು ವಿಷದ ಆಹಾರವನ್ನು ಬಿಟ್ಟು ಒಳ್ಳೆಯ ಸಾವಯವ ಪದಾರ್ಥ ಆಹಾರವನ್ನು ತಿಂದಾಗ ನಾವು ರೋಗದಿಂದ ಮುಕ್ತರಾಗ್ತೀವಿ. ಒಂದು ನಮ್ಮ ಭೂಮಿ ಫಲವತ್ತತೆ ಆಗ್ತೈತಿ. ಭೂಮಿ ಫಲವತ್ತತೆ ಯಾವ ರೀತಿ ಮಾಡಬೇಕು? ನಮ್ಮ ಜನರ ಕೊಟ್ಟಿಗೆ ಗೊಬ್ಬರನ ಅದೇ ರೀತಿ ಜೀವಾಮೃತವನ್ನು ಮಾಡಬೇಕು. ಜೀವಾಮೃತ ಮತ್ತು ಗೋಕೃಪಾಮೃತ ಮತ್ತು ಘನ ಜೀವಾಮೃತ ಈ ರೀತಿ ಹಲವಾರು ವಿಧಗಳದವು. ಅದನ್ನು ನಾವು ಭೂಮಿಗೆ ಬಳಸ್ಕೊಂಡು ನಾವು ಈಗ ಉದಾಹರಣೆಗೆ ನಾವು ಯೂರಿಯಾ ಗೊಬ್ಬರದ ತಗೊಂಡು ಸ್ವಲ್ಪ ನಮ್ಮ ಮನೆ ಮುಂದೆ ಏರುಳ ಡೇಟ್ ಇರ್ತದೆ, ಮಳೆ ಬಂದಾಗ ಆ ಒಳಗೆ ಒಂದು ಸ್ವಲ್ಪ ಹಾಕ್ರಿ, ಅದೇ ಇಮಿಡಿಯೇಟ್ಲಿ ಏರುಳ ಸಾಧ್ಯತೆ. ಅದಕ್ಕೋಸ್ಕರ ಯೂರಿಯಾ DAP ಯಾವುದು ಹಾಕಬೇಡಿ ದಯವಿಟ್ಟು. ಯಾಕಂದ್ರೆ ನಾನು ಹಾಕಿ ನಾನು ಹೇಳಿದ್ನಲ್ಲ, ನಾನು ಶೇಂಗಾನ
ಇವತ್ತೇ ನಾವು ಗೊಬ್ಬರದ ಅಂಗಡಿ ಒಳಗೆ ಒಂದು ದಿವಸ 10 ವರ್ಷದಿಂದ ಈಗ ಒಂದು ದಿವಸ ನಾವು ಗೊಬ್ಬರದ ಅಂಗಡಿ ಹೋಗಿಲ್ಲ. ನಾವು ನಮ್ಮ ತಯಾರು ಮಾಡ್ತೀವಿ. ನಮ್ಗೆ ಪೊಟ್ಯಾಶ್ ಬೇಕಾ ಒಂದೊಂದು ಇವಾಗ ಪತ್ರಿಕಾಯಿ ಒಳಗೆ ಪೊಟ್ಯಾಶ್ ಸಿಗ್ತೈತಿ. ನೀವು ಮನೆಯಲ್ಲಿ ವೇಸ್ಟೇಜ್ ಬಿದ್ದಿರ್ತಕ್ಕಂಥ ತರಕಾರಿಗಳಿಗೆ ಹಣ್ಣುಗಳಿಗೆ ಹಾಕಿ ಎರೆಹುಳ ಗೊಬ್ಬರ ತಯಾರಾಗ್ತೈತಿ. ಅದರಿಂದ ಎಲ್ಲಾದು ಅನುಕೂಲ ಆಗ್ತೈತಿ. ಅದಕ್ಕೋಸ್ಕರ ದಯವಿಟ್ಟು ಈ ವೀರ್ಯ ಕೆಮಿಕಲ್ ಇವತ್ತಿಗೆ ನಾನು ಗೋಡಂಬಿ ಬೆಳೆದು ನಾನು ಬೇರೆ ಕಡೆ ಆ ಗೋಡಂಬಿ ಮಾಡ್ಕೊಡಲ್ಲ. ಒಂದು ಫ್ಯಾಕ್ಟ್ರಿ ಕಳಿಸಿ ಆ ಗೋಡಂಬಿಯನ್ನು ಪ್ರೊಸೆಸ್ ಮಾಡಿ ಡ್ರೈ ಫ್ರೂಟ್ ಕ್ಯಾಶ್ಯೂ ಅನ್ನೋಂಥ ನಾವೇ ಒಂದು ಕಂಪನಿ ಉಂಟಾಗಿದ್ದು FSSAI ಸರ್ಟಿಫೈಡ್ ಒಂದು ಇವತ್ತು ಡಾಕ್ಟರ್ಸ್ ಸ್ಕೂಲ್ ಟೀಚರ್ಸ್ ಎಲ್ಲರೂ ಅದನ್ನೇ ಯೂಸ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಇವತ್ತಿನ ಈ ಹಿಂದಿರ್ತಕ್ಕಂಥ DC ಮೇಡಮ್ ಅವರು ವೈಶಾಲಿ ಮೇಡಮ್ ಅಂತ ನಮ್ಮ ಗದಗ ಜಿಲ್ಲಾಧಿಕಾರಿಗಳಿದ್ರು. ಅವರು ಡ್ಯೂಟಿ ಮುಗಿಸಿ ಹೋಗೋವರೆಗೂ ನಮ್ಮ ತೋಟದ ಫ್ರೂಟನ್ನು ಯೂಸ್ ಮಾಡಿದ್ರು. ಅವರು 2 ವರ್ಷದಿಂದ ಅವರು ಎಷ್ಟು ವರ್ಷ ಡ್ಯೂಟಿ ಮಾಡಿದ್ರು ಅಷ್ಟು ವರ್ಷದಿಂದ ನಮ್ಮ ತೋಟದ ಹಣ್ಣು ಮತ್ತು ತರಕಾರಿ ಎಲ್ಲದೂ ನಮ್ಮ ತೋಟದೇ ಇದ್ರು. ಅಂದರೆ ಅಷ್ಟು ಒಳ್ಳೆಯ ಪದಾರ್ಥಗಳಿದ್ವು. ಹಣ್ಣಾಗಿರ್ಬೋದು, ತರಕಾರಿ ಆಗಿರ್ಬೋದು. ಈ ರೀತಿ ನಮ್ಮ ಗದಗ ಜಿಲ್ಲಾದೊಳಗೆ ಎಷ್ಟೇ ಇಲಾಖೆ ನೌಕರರು ನಮ್ಮ ತಾಲೂಕಿನಲ್ಲಿ ಬಂದ್ರೆ ಪ್ರತಿಯೊಬ್ಬ ಇಲಾಖೆಯವರು ನಮ್ಮ ತೋಟಕ್ಕೆ ಭೇಟಿ ಕೊಡ್ತಾರೆ. ರಾಜ್ಯದಿಂದ ಅನೇಕ ರೈತರುಗಳು ಕೂಡ ನಮ್ಮ ತೋಟಕ್ಕೆ ಭೇಟಿ ಕೊಡ್ತಾರೆ. ನಮ್ಮ ತೋಟ ಎಲ್ಲ ನೋಡ್ತಾರೆ. ತೋಟಕ್ಕೆ ಇಲ್ಲಪ್ಪ ನಮ್ಮ ಹೇಳ್ತಿದ್ದಾಗ ಇವಾಗ ಹೈಟೆಕ್ ನರ್ಸರಿ ಅಂತ ಕೂಡ ಮಾಡಿದ್ದೀವಿ. ಯಾಕೆ ಮಾಡಿದ್ದೀವಿ ಅಂತಂದ್ರೆ ಒಳ್ಳೆ ಪ್ಲಾಂಟ್ಗಳು ಅಂದರೆ ಸಸ್ಯಗಳನ್ನ ನೀನು ನಿಮ್ಮ ತೋಟದಲ್ಲಿ ಯಾವ ರೀತಿ ಬೆಳೆಸಿದೆಯಾ ಅದೇ ರೀತಿ ನಾವು ಕೊಡೋದಕ್ಕೋಸ್ಕರ ನಾವು ಒಂದು ನರ್ಸರಿ ಕೂಡ ಮಾಡಿದ್ದೀವಿ. ಅದರಲ್ಲಿ ಎಲ್ಲ ತಕ್ಕಂಥ ಒಂದು ಪ್ಲಾಂಟ್ಗಳನ್ನು ನಾವು ಕೂಡ ರೈತರಿಗೆ ಕೊಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇವತ್ತು ಈ ಕಮಿಟಿ ಒಳಗ ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿ ಮಾತಾಡಿದ್ದಕ್ಕೆ ಈ ಕಮಿಟಿಯವರಿಗೆ ಧನ್ಯವಾದಗಳನ್ನು ಹೇಳ್ತಾ ಎಲ್ಲರಿಗೂ ಧನ್ಯವಾದ.